ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನಾನು 100 ವರ್ಷ ಬಾಳಿ ಅಂತ ಹೇಳಲ್ಲ, 100 ವರ್ಷಕ್ಕಿಂತ ಹೆಚ್ಚು ಬಾಳಿ ಅಂತೇಳಿ ನಾನು ಹಾರೈಸ್ತೀನಿ. ನಾನು ಕೇಳಿದೆ ಆರೋಗ್ಯ ಹೇಗಿದೆ ಅಂತ, ಭಾಳ ಚೆನ್ನಾಗಿದೆ ಸರ್ ಅಂತ ಹೇಳಿದ್ರು ನನಗೆ. ನಾನು ಆರೋಗ್ಯ ಈಗ ನೋಡಿದ ಮೇಲೆ ಸುಧಾರಣೆ ಆಗಿದೆ ಆರೋಗ್ಯ. ಮಹಾತ್ಮ ಗಾಂಧೀಜಿಯವರು ಅವರ ಅಭಿಮಾನಿಯೊಬ್ಬರು ಒಂದು ಪತ್ರ ಬರೀತಾರೆ. ಏನಪ್ಪ ಅಂತಂದರೆ, ನೀವು 100 ವರ್ಷ ಬಾಳಿ ಅಂತ ಬರೀತಾರೆ. ಅದಕ್ಕೆ ಉತ್ತರ ಏನು ಕೊಡ್ತಾರೆ ಗೊತ್ತಾ ಮಹಾತ್ಮ ಗಾಂಧೀಜಿಯವರು? ನಾನು 125 ವರ್ಷ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ, 100 ವರ್ಷ ನೀನು ಕಡಿಮೆ ಹೇಳ್ಬಿಟ್ಟಿದೀಯ ನೀನು ಅಂತ ಹೇಳ್ತಾರೆ. ಪಾಪ ಆಮೇಲೆ BJPಯವರು ಅವ್ರನ್ನ ಗುಂಡಿಕ್ಕಿ ಕೊಂದಾಕ್ಬಿಟ್ರು. ಅವ್ರು ಇನ್ನು ಎಷ್ಟು ವರ್ಷ ಬದುಕ್ತಿದ್ರೆ ಏನೋ ಗೊತ್ತಿಲ್ಲ ನನಗೆ. ಯಾಕೆ? ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಹೇಳ್ಬಾರ್ದ? BJPಯವರು ಅಂದರೆ RSSನವರು ಗುಂಡಿಕ್ಕಿ ಕೊಂದಾಕ್ಬಿಟ್ರು ಅವರಿಗೆ. ಅಲ್ಲದೆ ಹೋದರೆ ಅವರು ಬಯಸಿದ್ರಲ್ಲ ಎಷ್ಟು ವರ್ಷ ಬದುಕಬೇಕು ಅಂತ, ಅಷ್ಟು ವರ್ಷ ಬದುಕ್ತಿದ್ರೆ ಏನೋ ಅಂತಕ್ಕಂಥದ್ದು ನನಗನ್ಸುತ್ತೆ. ಇವರು ಕೂಡ 100 ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕಲಿ, ಮತ್ತು ಸಾರ್ವಜನಿಕ ಜೀವನದಲ್ಲಿ ಇನ್ನೂ ಹೆಚ್ಚು ಕಾಲ ಇರಲಿ ಅಂತೇಳಿ ನಾನು ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಅವರ ಕುಟುಂಬ ವರ್ಗದವರು, ಅವರ 3 ಜನ ಮಕ್ಕಳಿದ್ದಾರೆ. ಅವರ ಅಳಿಯ ಕೂಡ ಒಬ್ಬ ರಿಟೈರ್ಡ್ IAS ಆಫೀಸರ್. ಅವರು ನನ್ನ ಹತ್ರ ಕೆಲಸ ಮಾಡ್ತಾ ಇದ್ರು, ನನ್ನ ಕೆಳಗಡೆ ಕೆಲಸ ಮಾಡ್ತಿದ್ರು. ಯಾಕೆಂದರೆ ನಮ್ಮ ಸರ್ಕಾರದಲ್ಲೇ ಅವರು ಈಗ ರಿಟೈರ್ಡ್ ಆದ್ದು. ಮೊನ್ನೆ ಈಗ ಒಂದು ತಿಂಗಳು 2 ತಿಂಗಳಾಯಿತು ಅನ್ನೋಕ್ಕೆ ಅನಿಸುತ್ತೆ, ರಿಟೈರ್ಡ್ ಆಗ್ತಿದ್ದಾರೆ. ಅವರು ಪಾಪ ಒಳ್ಳೆಯವರು. ಸೊ ಎಲ್ಲ ಮಕ್ಕಳು ಕೂಡ ಅವರಿಗೆ ಸಹಕಾರಿಯಾಗಿದ್ದಾರೆ, ಒಳ್ಳೆ ಮಕ್ಕಳಿದ್ದಾರೆ. ಅವರ ಕುಟುಂಬ ವರ್ಗದವ್ರಿಗೂ ಕೂಡ ಆರೋಗ್ಯ, ಐಶ್ವರ್ಯ ಮತ್ತು ಹೆಚ್ಚು ಕಾಲ ಬದುಕ್ತಕ್ಕಂಥದ್ದು ಅದು ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸಂದೇಶ್ ನಾಗರಾಜ್ ನಾವು ನನಗಿಂತ ದೊಡ್ಡವರಾದರೂ ಕೂಡ ಸಿಂಗುಲರ್ನಲ್ಲೇ ಮಾತಾಡ್ಸೋದು. ನಾವು ಸಂದೇಶ್ ನಾಗರಾಜ್ ಅಂತಲೇ ಕರೆಯೋದು ನಾನು. ಸೊ ಹಾಗಾಗಿ ಆತ್ಮೀಯತೆ, ಸ್ನೇಹ ನಮ್ಮಿಬ್ಬರಲ್ಲಿ ಚೆನ್ನಾಗಿದೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.